ಆದರೂ ಇವ್ರು ನನಗೆ ಎಷ್ಟೆಲ್ಲ ಇದು ಮಾಡಿಬಿಟ್ರು. ಕಟ್ಕೊಂಡಿರೋ ಹೆಂಡತಿ ಅಂತ ನೋಡ್ಲಿಲ್ಲಂಗ ಹೋಗು ಮನೆ ಬಿಟ್ಟು ಅಂತ ಅಂದ್ಬಿಟ್ರು. ಇಷ್ಟೆಲ್ಲ ನಂಬ್ಕೊಂಡಿದ್ದೆ ನಾನು ಇವ್ರನ್ನ. ಒಂದು ನಿಮಿಷನಾರ ನಾನು ಮಾತಾಡಿದ್ದು ನನ್ನ ಮಾತು ಒಂದು ನಿಮಿಷನೂ ಕೇಳಿಸ್ಕೊಳ್ಳಿಲ್ಲ. ತಾಯಿ ಮಾತ ಎಲ್ಲ ತಾಯಿನ ಇದು ಮಾಡಲಿ, ತಾಯಿ ಪರವಾಗಿ ಇರಲಿ, ನಾನು ಬ್ಯಾಡ ಅನ್ನಲ್ಲ. ಅದನ್ನು ನನ್ನ ಮಾತನ್ನ ಒಂದು ನಿಮಿಷ ಕೇಳಿಸ್ಕೋಬೇಕಿಲ್ಲ. ತಪ್ಪು ಸರಿ ಯಾರ್ದು ಅಂತಲೂ ಕೇಳೋ ಅಷ್ಟು ಪುರ್ಸೊತ್ತಿದ್ದಿಲ್ಲ ಅವ್ರು. ಊರಿಗೆ ಹೋದ್ಯಾ ಬಿಟ್ಟ್ಯಾ ಏನೂ ಕೇಳಿಲ್ಲ. ಜ್ಯೋತಿ ಏನಾರ ಅಂದೇನವ? ಇಲ್ಲಮ್ಮ. ಯಾಕವ ದನಿ ಒಂಥರ ಆಗೈತಿ, ಏನಾತವ? ಏನಿಲ್ಲಮ್ಮ, ಮುಕ್ಕೊಂಡಿದ್ದೆ, ಎಚ್ಚರಾತ. ನಿದ್ದೆ ಬರಕತ್ತವಮ್ಮ. ಮಕ್ಕೊಂಡಿದ್ದಿಲ್ಲ ನೀನು? ಇಲ್ಲವ, ನಿದ್ದೆ ಎತ್ತಿದ್ವು. ಎಲ್ಲೋ ಯಾರೋ ಮಾತಾಡ್ದಂಗೆ ಅನಿಸ್ತಾ ಮತ್ತೆ ಏನಾರ ಕೇಳಕತ್ತೀಯ ಏನ ಅಂತಂದು ಎಚ್ಚರಾತ. ಏನಾರ ನೀರು ಗೀರು ತಗೊಂಬರ್ಲೇನವ? ಕುಡಿತೀಯ? ಹಾಂ ಬೇಡಮ್ಮ, ನಾ ಬೇಕಂದ್ರೆ ತೊಗೊಂಬರ್ತಾನೆ ತಗೋ. ನಿನಗೇನಾರು ಕುಡಿತೀಯನ? ನೀರು ತರಲೆ? ಅಲ್ಲವ. ಮಕ್ಕಳು ಕಣ್ಣು ಮುಚ್ಕೊಂಡು ನಿಶ್ಚಿಂತಿಂದ ನಿದ್ದೆ ಮಾಡವ. ಹ್ಞೂ ಮಾತು. ಪಾಪಮ್ಮ ನಾನು ಗಂಡ ಪಣಿ ಸುಖವಾಗೈತಾನೆ ಅಂತ ಅನ್ಕೊಟ್ರೆ. ಆಮೇಲೆ ಲಕ್ಷ್ಮಿಗೆ ಒಂದು ತಟ್ಟಗೆ ಫೋನ್ ಮಾಡ್ಬೇಕು. ಅಲ್ಲಿದೇನು ಪರಿಸ್ಥಿತಿ ಎಲ್ಲ ತಿಳ್ಕೊಳ್ಬೇಕು. ಆಕೆಗೆ ಗೊತ್ತಿರ್ತೈತಲ್ಲ ಇವರು ಹೆಂಗದಾರ ಏನು ಗೊತ್ತಾಗತ್ತೆ. ಆಕೆಗೆ ಫೋನ್ ಮಾಡಿದ್ರೆ ಇಂದಾಗ್ತಡಿ ಅಪ್ಪ ಹೊಲಕ್ಕೆ ಹೋಗೈತೆ, ನೀರು ಬಿಡಕ್ಕೆ ರಾತ್ರಿನ ಹೋಗೈತಿ, ಬಂದಿರ್ಲಿನ ಬರ್ರಿ. ಅಪ್ಪ ಬಂದಮೇಲೆ ಫೋನ್ ಇಸ್ಕೊಂಡು ಅತ್ಲಾಗ ವಾರಿಗೆ ಹೋಗಿ ಮಾತಾಡಿ ಬರ್ತಾನೆ. ಶೋಭಾ ಎದ್ದೇನುವ? ಮಕ್ಕೋಬೇಕಿಲ್ವ? ಸಾಕಾಗಿರ್ತಿ ಅಲ್ಲಿ ಮಾಡಿ 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 ಇಲ್ಲಿ ಬಂದಟ್ಟಿಗೆ ಎಲ್ಲ ಅಡುಗೆ ಕುಂತಿದೆಯಲ್ಲ, ಮಕ್ಕೋಬೇಕಿಲ್ಲ ಎಂಚಾವತ್ತು? ಎಲ್ಲೇ ನಿದ್ದೆವ? ನಿದ್ದೆ ಬರಂಗ ಇಲ್ಲ, ಅದಕ್ಕೆ ಎದ್ದೆ ನಾನು. ಮತ್ತು ನೀವು ಮಕ್ಕೊಂಡಿದ್ರಲ್ಲ, ಮತ್ತು ಚಾಕೊಮ್ಮೆರಿ ಇಟ್ರ ಅತ್ತಿಗೆ ಅಂತಂದು ಅಡುಗೆಗೆ ಸಾರು ಅದನ್ನ ಮಾಡಿ ತೆಗೆದ್ರೆ ಹಿಂದಾಗ ನೀವು ಎದ್ದಳ್ಳಿ ಚಾಕಿಟ್ರತ್ತ ಅಷ್ಟೊತ್ತಿಗೆ ಅಪ್ಪ ಬರ್ತೈತಿ ಅಂತಂದು ಸಾರ್ಗಿಟ್ಟಿದ್ನವೆ. ಚಾ ಮಾಡ್ಲೀಗ? ಯಾಕವ ನಿದ್ದೆ ಬರಲಿಲ್ಲ? ಹಾಂ ಹಾಂ ಅದಕ್ಕೇನಲ್ವಾ, ಈ ಹೊಸ್ದಾಗಿ ಜಾಗ ಬದಲಾಗೈತಲ್ಲ. ಮುಂಚೆ ಮಕ್ಕೊಂತಿದ್ನೆ, ಎಲ್ಲಿ ಗಂಡು ಮನೆಗೆ ಹೋಗ್ಬಿಟ್ಟು ಜಾಗ ಚೇಂಜ್ ಆಗೈತಲ್ಲ, ಅಲ್ಲಿ ನಿದ್ದೆ ಬರ್ತೈತೆ. ಈಗ ಬಂದಾನಲ್ಲ, ಅದಕ್ಕೆ ನಿದ್ದೆನ ಬರಲಿಲ್ಲ. ಅದಕ್ಕೆ ಮತ್ತೆ ಇನ್ನೇನು ಮಕ್ಕಳೊತ್ತಿಗೆ ಉಳ್ಳಾಡೋದು ಮಕ್ಕೊಂಡು ಅಂದು ಸುಮ್ಮನೆ ಎದ್ದು ಬಂದೈತಾಗ. ಅಮ್ಮ ಎದ್ದತೆ ಇಲ್ಲಿನ? ನಿಮ್ಮ ಅಮ್ಮನ ಎದ್ದತ್ವ, ಎದ್ದು ಬಂತು. ನಾನೇ ಎದ್ದು ಮಗಾಯ್ಕ ತಕ್ಕೊಂಡು ಬಂದೆವ. ನನಗೇನು ನಾಷ್ಟ ಮಾಡ್ಬೇಕು ಗೊತ್ತಾಗಲಿಲ್ಲ. ತಗ ಸಾರ್ಗೀರು ಮಾಡಿದ್ರೆ ನುಗ್ಗಿಕಾಯಿ ಇದ್ವಲ್ಲ, ಓಸಿ ಹೆಚ್ಚೋಗದು ಬ್ಯಾಳಿ ಸಾರು ಮಾಡಿದೆ. ಅಯ್ಯೋ ನಾನು ಎಲ್ಲಿ ಓದಿ ಅಂತಂದು ಅಲ್ಲಿ ಹುಡ್ಕಾಕತ್ತೇನೆ. ಅಲ್ಲೇ ಎದ್ದು ಅಡುಗೆ ಮಾಡಕತ್ತೀಯವ, ಮಕ್ಕೋಬೇಕೆಲ್ಲ ಇನ್ನೊಂಚೆ. ಅವತ್ತು ನಾ ಎದ್ದು ಮಾಡ್ತಿದ್ದಲ್ಲ, ಸಾಕಾಗಿ ಬಂದಿರ್ತಿದ್ದಿ ಅಲ್ಲಿ ಮಾಡಿ ಮಾಡಿ ಮತ್ತು ಬರತ್ಲೆ ಅಡುಗೆ ಕುಂತಿದೆಯಲ್ಲ. ಎಲ್ಲೇ ನಿದ್ದು ಬರ್ಬೇಕು ಬಿಡಮ್ಮ. ನಾವು ಲಘುನ ಎದ್ದಿರ್ತವೆ, ಮತ್ತು ದನಕರುಗಳು ಚಾಕ್ರಿ ಅದು ಜಗ್ಗಿರ್ತೈತಿ ಅಂದು ನಿದ್ದೆ ಬರಲಿಲ್ಲ. ಅದಕ್ಕೆ ಎದ್ದು ನೋಡತ್ತಾಗ ಮಕ್ಕಬೇಕಿಲ್ಲ. ರಾತ್ರಿ ಯಾಕೆ ನನಗೂ ಚಂದಂಗೆ ನಿದ್ದೆನ ಇಲ್ಲವ. ಯಾಕೆ ಮನಸ್ಸಿಗೆ ಸಮಾಧಾನನ ಅನ್ನಿಸ್ವಲ್ದು ನಿನ್ನಿಸುಟನು. ಅದಕ್ಕೆ ಯಾಕೆ ನಿದ್ದಿನ ಹತ್ತಲಿಲ್ಲ. ಆಮೇಲೆ ನಿದ್ದೈತಿ ಇದು ನೋಡು. ಹೌದೇನಮ್ಮ ಮಕ್ಕೊಂಡಿ ಅಂತ ಅನ್ಕೊಂಡೆ, ಮಕ್ಕೊಂಡಿದ್ದೆಲ್ಲ ಹಂಗೆ ನಡಕ್ಕೆ ಟೊಟೊ ಎಚ್ಚರ ಆಗೋದು ಬಿಡವ. ಪೂರ ಏನು ನಿದ್ದೆ ಬಂದಿಲ್ಲ. ಆತು. ನಿಮ್ಮ ಚಾ ಕಡ್ಲೆ ಇಡವ, ಅದನ್ನು ಸಾರಿಂದ ಇಳಿಸಿಡು. ಇನ್ನೊಂದು ಈಟು ಕುದಿಲ್ ತಡಿ. ಮತ್ತೆ ಅಮ್ಮ ಮಾಮ ಏನಂತಾನವ ನಿಮ್ಮ ಮಾವ? ಏನು ಅನ್ನಲ್ಲ ನೋಡು. ಅವ್ರ ಹೆಂಡ್ರು ಮಕ್ಕಳು ಅವ್ರದ್ದು ಆಟ. ನಮ್ದೇನು ಕೇಳ್ತಾರವ, ಹೆಂಗದಿಯವ, ಏನು ಮಾಡ್ತೀವ ಅಂತಂದೇನೇನು ಕೇಳಂಗಿಲ್ಲ ನೋಡು. ಗುಳಿಗೆ ಔಷಧಿಗೆ ದವಾಖಾನಿಗೆ ಹೋಗ್ಬೇಕು ಅಂದ್ರೆ ಒಂದೊಂದೇಟು ರೊಕ್ಕನ ಇರೋದಿಲ್ಲ ತಾಯಿ. ಏನು ಹೇಳ್ತಿದ್ದಿ ನಂದನು ಪಜೀತಿ. ತೀರ ಏನಿಲ್ಲ ಆರಾಮದ ನಾನು, ಒಂದು ಬಿ ಪಿ ಇಲ್ಲ, ಒಂದು ಶುಗರ್ ಇಲ್ಲ. ಇದ ನಡ ನೋವು ಭಾಳ ನನಗೆ ಭಾರಿ ಬಂದನ ಅಂದ್ರೆ ಬಂದನ. ಕಾಲು ನಡ ನೋವು. ಅದಕ್ಕೆ ಯಾವಾಗಾರ ಒಂದೊಂದು ಏಟು ಹೋಗಿ ಚುಚ್ಚಿಸ್ಕೊಂಬಂದೆ ಅಂದ್ರೆ ಒಂದು ಏಟು ಸಮಾಧಾನವ. ಹೋಗ್ತಿರ್ತಾನೆ, ರೊಕ್ಕದ್ರ ಕೊಡ್ತಾನೆ, ಇಲ್ಲದ್ರ ಅಲ್ಲೇ ಇದು ಐತಲ್ಲ ಇದ್ರದ್ದು ಸರ್ಕಾರಿ ಆಸ್ಪತ್ರೆ, ಅಲ್ಲಿ ಹೋಗ್ಕನವ. ಗುಳಿಗೆ ಪಾಡು ಕೊಡ್ತಾರ ಅಲ್ಲಿ. ಏನವ ಜನ ವಯಸ್ಸಾಗಿದ್ದು ಮುದಿಗೆ ಬಂದೈತಿ ಒಂದಿಟ್ಟು ಬಿಡ್ತಾರ ಮುಂದಕ್ಕೆ ಹೋಗಿ ತೋರಿಸ್ಕೊಂಡು ಬಂದ್ಬಿಡ್ತಾನೆ ನೋಡು. ಮುಂಚೆ ಮಾಮ ಹಂಗೆಲ್ಲ ಮಾಡ್ತಿದ್ದಲ್ ಬಿಡು.
ನೋಡು ಎಷ್ಟು ಜೀವದ ನಿನ್ನ ಮ್ಯಾಗಾತು ಎಂತ ಚಲೋ ನೋಡ್ಕೊಂಡು ನಿಂಗೆ ಯಾಕೆ ಮಾಡಕತ್ತಾನವ ಮಾಮ ಅವನಿಗೆ ತಿಂದದ್ದು ಹೆಚ್ಚಿಗೆ ಆಗೈತಿ ನಾನು ಅಷ್ಟಾಗ ನನಗೂ ಬರ್ಬೇಕು ಅಂತ ಅಂದ್ಬಿಟ್ನಲ್ಲ ಅದಕ್ಕೆ ಮುಕ್ಕಳಾಗ ಹುರ್ಕೊಂಡ ನಾಟ ಏನಿಲ್ಲ ಮಾಡಲಿ ಅವನು ಏನು ಮಾಡ್ತಾನೆ ಮಾಡಲಿ ಎಲ್ಲ ಆಸ್ತಿ ಅವನ ಹೆಸ್ರಿಗೆ ಐತಲ್ಲ ಅವನ ಹೆಸರಿಂದ ನನಗೆ ಬರ್ತೈತಿ ಈಗ ಅವಾಗ ಬ್ಯಾಡಕ್ಕಿ ಗಟ್ಟಿರ್ಲಿ ಇನ್ನೊಂದು ವರ್ಷ ನಿನ್ನ ಮಕ್ಕಳನ್ನ ಕಾಣೋ ಅಷ್ಟು ಗಟ್ಟಿರ್ಲಕ್ಕಿ ನನಗೆ ಬರ್ತೈತಲ್ಲ ಅದಕ್ಕೆ ನಮ್ಮವ್ವ ನನ್ನ ಹೆಸರು ಮಾಡಲಿ ನೋಡು ಮಗಳ ಹೆಸರು ಮಾಡ್ಯಾಳ ಅಂತಂದಕ್ಕಿಂತ ತಿರುಗಾಕಿ ನೋಡೋದಲ್ಲ ಗಂಡ ಹೆಂಡತಿ ಸುಚ್ಚಿರ್ತಾಳೆ ಅವನಿಗೆ ಆಟಿರ್ಲದ್ರೆ ಅವನು ಹೆಂಡತಿಗೈತಲ್ಲ ನೀನು ಯಾಕೆ ನೋಡ್ತಿದ್ದಿ ಮುದುಕಿ ಎಲ್ಲ ಮಗಳ ಹೆಸರು ಮಾಡೈತಿ ಅಂತಂದು ಸುದ್ದಿ ಬಂತು ನನಗೆ ಗೊತ್ತಾಯ್ತು ನಮ್ಮವ್ವ ಏನು ಬಾಯಿ ಬಿಟ್ಟು ಹೇಳಿಲ್ಲಕ್ಕ ನನಗೆಲ್ಲ ಗೊತ್ತಾಗ ಅಕ್ಕಿ ತಿಕ್ಕೊಂಡಿರ್ತಾಳೆ ನಮ್ಮವ್ವ ಮಗಳಿಗೆ ನಾ ಏನು ಹೇಳಿಲ್ಲ ಆಕೆಗೆ ಏನು ಗೊತ್ತಾಗಂಗಿಲ್ಲ ಅಂದು ನನಗೂ ಗೊತ್ತೈತಿ ಏನು ಆಸ್ತಿ ಸಲುವಾಗಿ ಹೊಡೆದಾಡ್ತಾರವ ಯವ್ವ ಹೋಗ್ಲಿ ಬಿಡಬೇ ತಗ ಅವನ ತಗೊಳ್ಳಿ ನನಗೂ ಬ್ಯಾಡವ ಯವ್ವ ನಂದು ಐತಿ ನಿಮ್ಮ ಅಪ್ಪಂದ ಐತಿ ನನಗೇನು ಬ್ಯಾಡ ಅಲ್ಲ ಅವನ್ನ ಒಂದಿಟ್ಟು ಚಂದಂಗಿ ನೋಡ್ಕೊಂಡು ಅಂದ್ರೆ ಕೊಡ್ತಾನೆ ನನಗೂ ಬ್ಯಾಡ ಅವನ ಇಟ್ಕೊಳ್ಳಿ ಒಬ್ಬನ ಮಗ ಅದನ ಅವನ ತಗೊಳ್ಳಿ ಮಾಡಲಿ ನನಗೆ ನಮ್ಮ ಒಂದಿಟ್ಟು ಕೈಯ ಬಂಗಾರ ಒಂದಿಟ್ಟು ಸರ ಅವನು ಆಕಿ ಬಳಿ ಸಾಕು ನನಗೆ ಆಕಿ ನೆನಪಿಗೆ ಏನೇನು ಬೇಡ ಒಂದು ಯಮ್ಮ ನೀನು ಎಲ್ಲಿ ಹೋಗಕ್ಕೆ ಹೋಗ್ಬೇಡ ನೋಡು ಈಗ ಹೇಳಕತ್ತೇನಿ ನೀ ಇಲ್ಲೇ ಇರು ಅವನ ಕೊಟ್ಟಾಗ ಅವಾಗ ಈಗ ಒಂದೀಟು ಆರಾಮಾಗೈತಿ ಆಕೆ ನೀನಿಬ್ರು ಕುಡಿ ಒಂದಿಟ್ಟು ಏನು ಹೊಲಕ್ಕೆ ಹೋಗಂಗಿಲ್ಲ ಏನಿಲ್ಲ ಅಪ್ಪನೆಲ್ಲ ಹೊಲದ ಕೆಲಸ ನೋಡ್ತೈತಿ ಏನಾರ ಬೇಕಾದ್ರೆ ತಂದೆ ಆಗ್ತೈತಿ ಎಲ್ಲೆಲ್ಲೂ ಹೋಗಕ್ಕೆ ಹೋಗ್ಬೇಡ ನೋಡು ನಾನೀಗ ಹೇಳ್ತಾನೆ ಇಲ್ಲರ ಇದ್ರೆ 4 ದಿವಸ ನಮ್ಮೂರಿಗೂ ಬಂದು 2 ದಿವಸ ಇದ್ದು ಹೋಗ್ಬದವ ಅಲ್ಲಿ ಇರ್ತಿದ್ದಿ ನಮಗೂ ಬಂದು ನೋಡೋಕ್ಕಾಗಂಗಿಲ್ಲ ಏನಿಲ್ಲ ಹೆಂಗದಿ ಏನು ಗೊತ್ತಾಗಂಗಿಲ್ಲ ನಮ್ಗೆ ಇಲ್ಲವ ನಾನು ಕೊನೆ ಕಾಲದಾಗ ನನ್ನ ಗಂಡನ ಮನ್ಯಾಗ ಇರ್ಬೇಕು ಹೋಗವ ಮಂದಿ ಮನೆ ಏಟ್ ಅಂತಾರ ಹೋಗಿ ಮಗಳ ಮನ್ಯಾಗ ಉಳ್ಕೊಂತು ಅಲ್ಲೇ ಸಾವು ತಗೊಂತು ಮುದುಕಿ ಅಂತಂದು ಅಲ್ಲವ ನಾನೇನಿದ್ರು ನನ್ನ ಗಂಡನ ಮನ್ಯಾಗ ಇರಾಕಿ ನಿನಗೆ ನಿನ್ನ ಮಗ ಇನ್ನು ನಿನಗೆ ಚಂದಂಗೆ ನೋಡ್ಕೊಂಡು ಒತ್ತೊತ್ತಿಗೆ ನೀನು ಸಸಿ ಕೂಳು ಹಾಕಿದ್ರ ಇನ್ನೂ ಚಂದಂಗೆ ಇರ್ತಿದ್ದೆ ನೋಡಿ ನೀನೇನು ಏನು ಮಾಡೋದು ಎಲ್ಲ ಹಾಕಿ ಮಾಡಿದರಿಗೆ ಈಗಿನ ಕಾಲದಾಗ ಇದು ಇಲ್ಲ ಅಂಥರಿಗೆ ಬೆಲೆ ನೋಡು ಇಲ್ಲವ ಅವ್ರು ನೋಡಲಿ ಅಂತಂದೇನಲ್ಲವ ನನ್ನ ಗಂಡು ಕಟ್ಟಿದ ಮನೆ ಐತಿ ಕೈಲಾದೊಟ್ಟು ಮಾಡ್ಕೊಂಡು ತಿಂತಾನೆ ಯಾವಾಗ ಕೈ ಕಾಲಿಸೋದು ದೇವ್ರ ಪಾದಕ್ಕೆ ಸೇರ್ಕೊಳದವ ಏನು ನಾನು ಯಾರ ಮನೆ ಬಾಗ್ಲದಾಗ ಹೋಗಿ ಬೀಳಂಗಲ್ಲವ ನನ್ನ ಮನ್ಯಾಗ ನಾನು ಪ್ರಾಣ ಬಿಡ್ಬೇಕಾಟ ನಂದೇನು ಇಲ್ಲ ನೋಡು ನಿಮ್ಮವ್ಗೂ ಹೇಳೇನಿ ನಂದೇನು ಒಡವಿ ಎಲ್ಲ ನಿಮ್ಮವ್ವ ನನ್ನ ತಲೆ ಕೊಡ್ತಾನೆ ಏನು ನಿಮ್ಮವ್ವಂದು ನಿನಗನವ ನಿಮ್ಮವ್ವ ನಿನಗ ಕೊಡೋದು ಏನು ನಿಮ್ಮ ಅಜ್ಜಿದು ನೆನಪಿಗೋಸ್ಕರ ನೀನು ಹಂಗ ಇಟ್ಕ ನಿನ್ನ ಮಕ್ಕಳಿಗೆ ಕೊಡುವಂತೆ ಅಂತ ಅಮ್ಮ ನೀ ಇಂಥವೆಲ್ಲ ಮಾತಾಡ್ಬಾರ್ದು ನನಗಂತೂ ಕಣ್ಣೀರ ಬರ್ತಾವೇನ ಯವ್ವ ಬಿಡಬೇ ಕಿನ್ಯಾ ಕಳ್ಸಾಕತ್ತಿದ್ದಿ ನೀನು ಏನು ಮೊದಲು ಕಾಲಕ್ಕೆ ನೋಡ ಸುಮ್ಮನೆ ನೀನು ಒಳ್ಳೆ ನನಗೆಲ್ಲ ಗೊತ್ತೈತವ ಶೋಭವ ನೀನು ಗಂಡನ ಕೂಟಾಗ ಅಲ್ಲಿ ಜಗಳ ಮಾಡ್ಕೊಂಡು ಬಂದೀಯ ಏನೋ ಗೊತ್ತೈತೆ ನನಗೆ ಏನು ನೀನು ರಾತ್ರೆಲ್ಲ ಕಣ್ಣೀರು ಹಾಕಿದಿ ನನಗೆ ಎಚ್ಚರನ ಇತ್ತು ಬ್ಯಾಡ ಆಟತ್ನಾಗ ಏನು ಕೇಳೋ ತಿನ್ನ ಅಂತಂದು ಸುಮ್ಮನೆ ಆಯ್ತು ನೋಡು ಯಾಕವ ಏನಾಯ್ತು ಅಷ್ಟು ಗೊತ್ತಾಗಂಗಿಲ್ಲ ಈ ಮುದುಕಿಗೆ ಅಂತ ಅನ್ಕೊಂಡು ಏನ ಹೌದೇನ ಶೋಭ ಇಲ್ಲಿ ಬಿಡಬೇ ಅಜ್ಜಿ ನಿನಗೇನು ನಾನೇನ ನೆನಪು ಮಾಡ್ಕೊಂಡು ಕಣ್ಣೀರು ಹಾಕೀನಿ ನೀನು ನೋಡು ನನ್ನ ಕಾಯಿಯಾಗ ಬೆಳೆದರಕ್ಕೆ ಮೊಮ್ಮಗಳ ನೀನು ಏನು ನೀನು ಹೆಂಗ ಏನು ಎಲ್ಲ ಗೊತ್ತೈತೆ ನನಗೆ ನೀನು ಯಾಕೆ ಅಳಾಕತ್ತಿದ್ದಿ ರಾತ್ರೆಲ್ಲ ಕಣ್ಣೀರು ಹಾಕಿದ್ದಿ ನೀನು ನೆಟ್ಟಗೆ ಮಕ್ಕೊಂಡಿಲ್ಲ ಯಾಕೆ ಹೇಳಕ್ಕರೇನ ಶೋಭಾ ಯವ್ವ ನೀ ಸುಮ್ಮನಿರ್ಬೇ ನಿನಗೆ ನಿನ್ನ ಆಟಿನ ಆಪ್ರೇಷನ್ ಆಗೈತಿವ ಏನು ಮನ್ಸಿಗೆ ತೊಗೊಳಕ್ಕೆ ಹೋಗ್ಬೇಡ ನಿನ್ನ ಮಗಳ ಜೀವನ ಏನಾಗಲ್ಲ ದೇವ್ರು ಇಟ್ಟಂಗೆ ಆಕೈತಿ ಯಮ್ಮ ನೀನು ಸುಮ್ಮನೆ ಇರೋದಿಲ್ಲ ನೋಡು ಏನಾಯ್ತು ಹೇಳವ ನನಗೆ ಒಂಥರ ಆಗಕತ್ತೈತಿ ಕೆಳಗ ಮೇಲೆ ಆಗಕತ್ತೈತಿ ಶೋಭಾ ನನಗೆ ಹೇಳವ ನಾನು ಕಣ್ಣೀರು ಹಾಕಂಗಿಲ್ಲ ಹೇಳು ಸುಮ್ಕಾಗ ಏನನ್ನದು ಹೇಳವ ಏನಿಲ್ಲವ ನಿನ್ನ ಮೊನ್ನೆ ಏನಾಯ್ತು ನಮ್ಮ ಅತ್ತಿ ಗುರುವಾರ ಇತ್ತಲ್ಲ ವಾರ ಇತ್ತ ಅದಕ್ಕೆ ಈಕಿ ನಮ್ಮ ನಾದ್ನಿ ಬಂದಾಳ ಊರಿಂದ ಆಕೆ ಏನಂದ್ಲು ನನಗೇನಾರು ತಿನ್ನಂಗಾಗೈತೆ ಬೇ ಏನಾರ ಮಾಡಿಸು ಅಂತ ಅಂದ್ಲ ಅದಕ್ಕೆ ನಮ್ಮ ಅತ್ತಿ ಏನಾರು ತರಿಸಿ ಮಾಡ್ತಾನೆ ತಗೋ ಮಾಡಿಸ್ತಾನೆ ಅಂತಂದ್ರೆ ಅದಕ್ಕೆ ನಾನು ಬ್ಯಾಡ್ರಿ ಯಾವಾಗ ಗುರುವಾರ ಏನು ಮಾಡಂಗಿಲ್ಲಲ್ಲ ಏನು ಬ್ಯಾಡ ಏನಾರು ಮಾಡ್ತೀನಿ ನಾಳೆಗೆ ಮಾಡಿದ್ರೆ ತಗೋರಿ ಅಂತ ಅಂದೆ ಅದಕ್ಕೆ ಅಡುಗೆ ಕೊನೆಯಾಗ ಬಂದು ಇವರಿಗೆ ನಾನು ಕಾಯಿಪಲ್ಲೆ ಥರ ಕೇಳಿದ್ದೆ ಇವರ ಹೋಗಿ ತೊಗೊಂಬಂದ್ರೆ ಕಾಯಿಪಲ್ಲೆ ಏನಿದ್ದಿಲ್ಲ ಮತ್ತು ನಾನು ನಮ್ಮ ಅತ್ತಿಗೇನು ಹೇಳಬಾರ್ದು ಅಂತಂದೇನಲ್ಲ ಬಿಡೋ ಮಗಳು ಬಂದಾರ ಜೊತೆಗೆ ಮಾತಾಡ್ಕೊಂಡು ಕುಂತಿರ್ತಾರ ಏನು ಹೇಳತ್ತಿಗೆ ಅಂತಂದು ಇವ್ರಿಗೆ ಹೇಳಿದೆ ಇವರ ತೊಗೊಂಬಂದ್ರೆ ಅದು ಒಂದಿಟ್ಟು ಸಿಟ್ಟು ಹಿಡ್ಕೊಂಡು ನೀನು ನಿನ್ನ ಗಂಡನಂತೇಳಿ ಎಲ್ಲ ತರಿಸಿದಿ ಕಾಯಿಪಲ್ಲೆ ಅದನ್ನ ಮನೆ ಹಿರೇ ಮನುಷ್ಯಳು ಅದನ್ನ ನಾನು ಹೇಳಿದ್ದೇನು ಮಾಡೋಂಗಿಲ್ಲ ಅಲ್ರಿ ಐತಿ
ನಾಳೆ ಮಾಡ್ತೇನೆ ರೀ, ಇವತ್ತು ಬೇಡ, ಗುರುವಾರ ಐತಿ, ನೋಡಿ ಏನು ಮಾಡೋದು ಅಂತಂದು ಇಷ್ಟ ಅಂದೆ. ನನಗೆ ಜೋರು ಮಾಡಿ ಬೈದು ನಿನಗೈತಿ ನಿನಗೆ ಹಂಗೆ ಹಿಂಗೆ ಅಂತಂದು ಹೇಳಿ ಹೋಗಿ ತವ ಕೊನೆ ಮುಕ್ಕೊಂಡು ನಾಟಕ ಮಾಡ್ದಂಗೆ ಮಾಡಿ ನನ್ನ ಗಂಡು ಬರೋ ಹೊತ್ನ್ಯಾಗ ಒಳ್ಳೆ ಅತ್ತಂಗೆ ಮಾಡಿ ಕರ್ದಂಗೆ ಮಾಡಿ ತಾಯಿ ಮಗಳು ಸೇರಿ ನನ್ನ ಗಂಡನ ನನಗೆ ತಲೆ ಕೂದಲು ಹಿಡ್ಕೊಂಡು ಹೊಡೆಯಂಗೆ ಮಾಡಿದ್ರು. ಅದಕ್ಕೆ ಇವರು ತಾಯಿ ನಮ್ಮ ಮೂಗ ಏನೋ ಅಂದಿ ಅಂತ ಹೊಡ್ಯಕ್ಕೆ ಹೋಗಿದ್ದೆ ಅಂತ ಹಂಗೆ ಹಿಂಗೆ ನಿಮ್ಮ ಮನ್ಯಾಗ ಇರಂಗಿಲ್ಲ ಅಂದ್ರೆ ಇರಂಗಿಲ್ಲ, ಹೋಬಾ ನಡಿ ಬಾ ಅಂತಂದು ಅಂದ್ಬಿಟ್ರವ. ಅದಕ್ಕೆ ನಾವು ಒಂದು ಕ್ಷಣನೂ ನಿಂದಿರಲಿಲ್ಲ, ಒಂದು ಕೈಯಾಗ ಒಂದು ಅರಿಬಿ ತೊಗೊಳ್ಳಿಲ್ಲ, ಒಂದು ಇಟ್ಟು ರೊಕ್ಕ ತೊಗೊಳ್ಳಿಲ್ಲ, ಎಲ್ಲ ಇದ್ದಂಗೆ ಬಿಟ್ಟು ಹುಟ್ಟಿ ಸೀರೆಗೆ ಹಂಗೆ ಬಂದ್ಬಿಟ್ಟು ನೋಡು. ನಾನು ಅದಕ್ಕೆ ಏನೇನು ತೊಗೊಳ್ಳಕ್ಕಿ ಲಕ್ಷ್ಮಿ ಆಕೆ ಕೈಯಾಗ ರೊಕ್ಕ ಇಸ್ಕೊಂಡು ಬಸ್ಸಿಗೆ ಬಂದೇನೆವ ನಾನು. ಆಕೆ ಏನು ನಮ್ಮ ಮನ್ಯಾಗ ಇರು ಹೋಗಂತೆ ಅಂತ ನಿಮ್ಮಪ್ಪರಿಗೆ ಕರಿತೀನಿ ಅಂದ್ಲು. ನಾನು ನಿಮಗೆ ಯಾರಿಗೂ ಗೊತ್ತಾಗಲಿಲ್ಲ ಹಂಗೆಲ್ಲ ಬಗೆಹರಿಸ್ಕೊಂಡು ಹೋದ್ರ ಅತ್ತಿಗೆ. ಎಷ್ಟು ದಿವ್ಸ ಅಂತ ತವ್ರ ಮನ್ಯಾಗ ಇರೋದು, ಇವರು ಬಂದು ಕರ್ಕೊಂಡು ಹೋಗಂಗೆ ಕಾಣ್ತಾರನ ಅಂತಂದು ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ನೆ 2 ದಿನ ಆದ್ರೂ ಇನ್ನೂ ಸುದ್ದಿಲ್ಲ ನೋಡಿ ಇವ್ರದ್ದು. ಬರ್ತಾರನ ಫೋನಾರ ಮಾಡ್ತಾರನ ಅಂತ ಕಾದೆ ನಾನು. ಅಯ್ಯೋ ನನ್ನ ಮಗಳ, ನಿನ್ನ ಜೀವನ ಎಲ್ಲಿಗೆ ಬಂತವ? ಯಾಕೆ ಹಿಂಗೆ ಮಾಡ್ತಾಳ ನಿಮ್ಮತ್ತೆ? ನೋಡಿ ನಿಮ್ಮಪ್ಪ ನಾನು ಇಬ್ಬರು ಕೂಡ ಬರ್ತಾವೆ, ಹೋಗೋಣ ನಡಿ. ಅದೇನು ಅನ್ನೋದೆಲ್ಲ ಬಗೆಹರಿಸ್ಕೊಂಡು ಇಟ್ಕೊಂತಾರ ಅಂದ್ರೆ ಇಟ್ಕೊಳ್ಳಿ, ಇಲ್ಲ ಕರ್ಕೊಂಬರ್ತಾನೆ ನನ್ನ ಮಗಳನ್ನ, ನನ್ನ ಮನೆ ಐತಿ, ಅದೇನು ಅನ್ನೋದು ಬಗೆಹರಿಸ್ಕೊಂಬರ ನಡಿ ಹೋಗೋಣ. ಎಲ್ಲ ನೋಡವ ಮಂಜುಳ, ದುಡುಕ್ ಬೇಡ, ನೋಡೋಣ. ಆಕಿ 4 ದಿವಸ ಇರಲಿ, ಮಾಡಿ ಬ್ಯಾಸರಾಗಿ ಬಂದಾಳ. ಎಲ್ಲರಂತಲ್ಲಿ ಅನ್ನಿಸ್ಕೊಳ್ಳೋದು ಮಾಡೋದು ಮಾಡಿ ಬಂದಾಳ. 4 ದಿವಸ ಇರ್ಲಿಕ್ಕೆ ಆರಾಮಾಗಿ ನೋಡೋಣ. ಅಕ್ಕಿ ಗಂಡನ ಬಂದು ಚಂದಂಗಿ ಕರ್ಕೊಂಡು ಹೋದ್ರ ಸೈ ಎಲ್ಲಕ್ರ ನೋಡೋಣ. ಅದು ಏನಕತೆ ನಮ್ಮ ಮುಂದೆ 4 ದಿವಸಕ್ಕೆ ಇರ್ಲಿ ಒಟ್ಟು. ಇವ ಅಪ್ಪನ ಎದುರಿಗೆ ಬಡಬೆ ಮನಸ್ಸಿಗೆ ತೊಗೊಂಡ್ಬಿಡ್ತೈತಿ. ಅಪ್ಪ ಇವ್ರಾಕೋಬೇಕು ಮಗಳದಳ, ಆಕಿ ಜೀವನ ನಿಂಗೆ ಆತಲ್ಲ ಅಂತಂದು ನನ್ನ ಜೀವನಕ್ಕೆ ಏನಾಗಿಲ್ಲ, ನಾ ಎಲ್ಲ ಸರಿ ಮಾಡ್ಕೊತೀನಿ. ಅಪ್ಪನ ಎದುರಿಗೆ ಒಟ್ಟೆ ಹೇಳಕ್ಕೆ ಹೋಗ್ಬಿಡವ. ನಾ ಏನು ಹೇಳೋದಿಲ್ಲ ಶೋಭಾ, ನಿಮ್ಮಪ್ಪನ ಅಂತ ನೀನೆ ಯಾಕ ಶೋಭಾ ಹಂಗೆ ಬರೋಕ್ಕೆಲ್ಲ ಬಂದಾಳ, ಊಟ ಬಟ್ಟೆಯಾಗ ಬಂದಾಳ, ಒಂದು ಕೈಯಾಗ ಬ್ಯಾಗಲ್ಲ ಅರ್ಬಿನ ತೊಗೊಂಬಂದಿಲ್ಲ ಅಂತಿದ್ದಿ, ಯಾಕೆ ಹಂಗೆ ಬಂದಾಳ ಅಂತ ಅಂದ್ರೆ ನಾನು ಇಲ್ಲಿ ಹೊರಿಬಿದಾವಲ್ಲ ಅದಕ್ಕೆ ಬಿಟ್ಟು ಬಂದಾಳ ತೊಗೋರಿ. ಏನು ಇಲ್ಲಿ ಮತ್ತೇನು ಅಲ್ಲಿ ಇಲ್ಲೊಮ್ಮೆ ತೊಗೊಂಡು ಅಡ್ಡಾಡೋದು, ಇಲ್ಲೇ ಇರ್ತಾವಲ್ಲ ಅವನ ಹಾಕೊಂಡ್ರಾತಂತಂದು ಬಂದಿರ್ತಾಳ ಅಂತಂದು ಇದು ಮಾಡಿದೆ. ಹಾಯ್ ಹಲೋ ನಮಸ್ಕಾರ ರೀ. ಕತೆ ಹೆಂಗೆ ಅನಿಸ್ತ್ರಿ? ನನಗೆ ಬೇಜಾರು ಅನ್ಸಕತ್ತದ ನೋಡ್ರಿ ಕತೆ ಮಾಡ್ಕೊತ. ಕತೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ. ಹೊಸದಾಗಿ ಚಾನಲ್ ನೋಡಕತ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಚಾನಲ್ಗೆ ಸಪೋರ್ಟ್ ಮಾಡಿರಿ. ಕತೆ ಮುಂದುವರ್ಸ್ಕೊಂಡು ಹೋಗ್ತೀನಿ ರೀ, ನೋಡೋಣ ನಾಳಿನ ಸಂಚಿಕೆದಾಗ ಏನೇನು ಯಾವ ಥರ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತಂದು ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ಕತೆ ಹೆಂಗೆ ಆತು ಏನು ಅನ್ನೋದು. ಈಗ ನಾವು ತವ್ರ ಮನೆಗೆ ನಾವಷ್ಟಕ್ಕೆ ನಾವು ಗಂಡನ ಮನೆಗೆ ಹೋದ್ರೆ ಚಲೋನೇ, ಅವರ ಬಂದು ಕರ್ಕೊಂಡು ಹೋದ್ರೆ ಚಲೋನ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡೋಣ ಹೆಂಗೆ ಆಕತೆ. ನೀವು ಕಮೆಂಟ್ ಯಾವ ರೀತಿ ಮಾಡ್ತೀರಾ ಅದ್ರ ಮೇಲೆ ನೋಡ್ತೀನಿ. ಹೈಪ್ ಮಾಡಿರಿ, ಹೊಸದಾಗಿ ಚಾನಲ್ ನೋಡಕತ್ತಿರೋರು ಹೈಪ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ, ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಸಿಗ್ತೇನೆ ರೀ.